ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಹಾರ್ದಿಕ್ ಪಾಂಡ್ಯ ಬಗ್ಗೆ 2 ತಿಂಗಳಿಂದ ಹರಿದಾಡ್ತಾ ಇರುವಂತಹ ರ್ಯೂಮರ್ಸ್ಗಳು, ಸ್ಪೆಕ್ಯುಲೇಷನ್ಸ್ಗಳು ಎಲ್ಲ ನೋಡಿದ್ರ. ಒಂದೊಂದು ಫ್ರಾಂಚೈಸಿಂದ ಕೂಡ ಬರ್ತಾ ಇರುವಂತಹ ಸ್ಪೆಕ್ಯುಲೇಷನ್ಸ್ ಅಂಡ್ ರ್ಯೂಮರ್ಸು. ಇವ್ರು ಟ್ರೇಡ್ ಮಾಡ್ಕೊಂಡ್ರಂತೆ, ಅವ್ರನ್ನ ಔಟ್ ಟ್ರೇಡ್ ಮಾಡ್ಕೊಂತಾರಂತೆ, ಈ ಸ್ವಾಪ್ ಟ್ರೇಡ್ ಆಗತ್ತಂತೆ, ಈ ಆಲ್ ಕ್ಯಾಶ್ ಡೀಲ್ ಆಗತ್ತಂತೆ, ಅಥವಾ ಒಬ್ರಿಗೆ ಇಬ್ರು ಕೊಡಕ್ಕೆ ರೆಡಿ ಆಗಿದಾರಂತೆ, ಇಬ್ರು ಕೊಟ್ಟು ದುಡ್ಡು ಕೊಡಕ್ಕೆ ರೆಡಿ ಆಗಿದಾರಂತೆ, ಹಂಗಂತೆ ಹಿಂಗಂತೆ ಅದಂತೆ ಇದಂತೆ ಅಂತೆಲ್ಲ ಸಿಕ್ಕಾಪಟ್ಟೆ ರ್ಯೂಮರ್ಸ್ಗಳೆಲ್ಲ ನಾನು ಹೇಳಿದ್ದೀನಿ ನಿಮಗೆ. ಬರ್ತಾ ಇರುವಂಥ ಅಪ್ಡೇಟ್ಸ್ಗಳೆಲ್ಲ ಪ್ರತಿಯೊಂದು ಫ್ರಾಂಚೈಸಿಗಳ ಕಡೆಯಿಂದ. ಸೊ ಇವಾಗ ಕ್ರಿಕ್ಬಸ್ ಒಂದು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದೆ. ಅಂದರೆ ಅಫಿಷಿಯಲ್ ಆಗಿ ಏನು ಆಗ್ತಿದೆ ಅನ್ನೋ ರಿಲೇಟೆಡ್ ಅಲ್ಲ, ಮುಂಬೈ ಇಂಡಿಯನ್ಸ್ ಕ್ಲಾರಿಟಿ ಕೊಡಿದೆ ಅಥವಾ ಯಾವ್ದಾದ್ರು ಒಂದು ಫ್ರಾಂಚೈಸ್ ಕ್ಲಾರಿಟಿ ಕೊಡಿದೆ ಇದ್ರ ರಿಲೇಟೆಡ್ ಅಂತ ಅಲ್ಲ. ಸೊ ಕ್ರಿಕ್ಬಸ್ ರಿಪೋರ್ಟು, ESPN, ಕ್ರಿಕ್ಬಸ್ ಇವೆಲ್ಲ ರಿಪೋರ್ಟ್ ಮಾಡೋದು ಅಂತ ಅಂದ್ರೆ, ಸೊ ಇವ್ರ ಒಂಥರ ಎಲ್ಲ ನೋಡ್ಕೊಂಡು ಏನೇನು ಆಗ್ತಿದೆ ಪಕ್ಕ ಒಂದು ರೇಂಜಿಗೆ ಖಚಿತವಾಗಿರುವಂತನ್ನ ರಿಪೋರ್ಟ್ ಮಾಡಿರ್ತಾರೆ. ಸೊ ಅವರಿಗೆ ಬಂದಿರುವಂತ ಇನ್ಫಾರ್ಮೇಶನ್ ಪ್ರಕಾರ ಇದೆಲ್ಲ ರ್ಯೂಮರ್ಸ್ ಆಗಿರಬಹುದು, ಬಟ್ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ 4 ಫ್ರಾಂಚೈಸಿಗಳು ಮುಂಬೈ ಇಂಡಿಯನ್ಸ್ ನ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು ಅನ್ನೋ ತರ ಕ್ರಿಕ್ಬಸ್ ಅವರು ರಿಪೋರ್ಟ್ ಮಾಡಿದ್ದಾರೆ. ಅಕಾರ್ಡಿಂಗ್ ಟು ದ ರಿಪೋರ್ಟ್ಸ್ ಆಬ್ವಿಯಸ್ಲಿ, ಜೊತೆಗೆ ರ್ಯೂಮರ್ ಸ್ಪ್ರೆಡ್ ಆಗ್ತಿರೋದು, ಜೊತೆಗೆ ಇವರ ಒಂದು ಅನಾಲಿಸಿಸ್ ಆಗಿರ್ಬೋದು, ಜೊತೆಗೆ ಇವರ ಒಂದು ಸ್ಪೋರ್ಟ್ಸ್ ಇನ್ಫಾರ್ಮೇಶನ್ ಪ್ರಕಾರ 4 ಫ್ರಾಂಚೈಸಿಗಳು ಮುಂಬೈ ಇಂಡಿಯನ್ಸ್ ಜೊತೆಗೆ ಟಚ್ ಅಲ್ಲಿ ಇರ್ಬೋದು. ಅವ್ರಿಗೆ ಕಾಲಪ್ ಅಲ್ಲಿ ಅಂದ್ರೆ ಟಚ್ ಮಾಡ್ಕೊಂಡು ಇರ್ಬೋದು, ಇಲ್ಲ ಇವ್ರು ಬೇಕು ಹಿಂಗಿಂಗ್ ಮಾಡೋಣ ಹಂಗಂಗ್ ಮಾಡೋಣ ಅನ್ನೋ ತರ ಕಾಲಲ್ಲಿ ಇರಬಹುದು ಅನ್ನೋ ತರ ಅಪ್ಡೇಟ್ನ ಕ್ರಿಕ್ಬಸ್ ಅವರು ಕೊಟ್ಟಿದ್ದಾರೆ ಇವಾಗ. ಸೊ ಟ್ರೇಡ್ ರ್ಯೂಮರ್ಸ್ಗೆ ಕ್ಲಾರಿಟಿನ ಕೊಟ್ಟಿದ್ದಾರೆ. ಸೊ ಮುಂಬೈ ಇಂಡಿಯನ್ಸ್ ಡಿಸೈಡ್ ಮಾಡುತ್ತೆ ಅಂತ ಹೇಳಿದ್ರೆ, ಇವಾಗ ಏನು ಆನ್ ಗೋಯಿಂಗ್ ರ್ಯೂಮರ್ಸ್ಗಳಿದ್ದಾವೆ, ಸೊ ಮುಂಬೈ ಇಂಡಿಯನ್ಸ್ ಎಲ್ಲೂ ಸಹ ಕನ್ಫರ್ಮ್ ಮಾಡಿಲ್ಲ, ಅಂಡ್ ಯಾವುದೇ ಬೇರೆ ಫ್ರಾಂಚೈಸ್ ಕನ್ಫರ್ಮ್ ಮಾಡಿಲ್ಲ, ಹಾರ್ದಿಕ್ ಪಾಂಡ್ಯ ಕನ್ಫರ್ಮ್ ಮಾಡಿಲ್ಲ, ಟ್ರೇಡ್ ಆಗ್ತಿದ್ದೀನಿ ಅದು ಇದು ಅನ್ನೋ ರಿಲೇಟೆಡ್. ಅಂಡ್ ಆಬ್ವಿಯಸ್ಲಿ ಫಸ್ಟ್ ಕನ್ಫರ್ಮ್ ಮಾಡಬೇಕಾಗಿರೋದು ಪ್ಲೇಯರ್ಸ್ಗಳೆಲ್ಲ, ಫ್ರಾಂಚೈಸಿನೇ ಕನ್ಫರ್ಮ್ ಮಾಡಬೇಕಾಗಿರೋದು. ಪ್ಲೇಯರ್ ಯಾರೋ ಬಂದ್ಬಿಟ್ಟು ಹೇಳೋದಿಲ್ಲ ನಾನು ಟ್ರೇಡ್ ಆಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಟ್ರೇಡ್ ಆಗ್ಬಿಡ್ತೀನಿ ಅಂತ ಮುಂಚೆ ಅಫಿಷಿಯಲ್ ಕನ್ಫರ್ಮೇಷನ್ ಬರ್ದಂಗೆ ಹೇಳೋದಕ್ಕಾಗೋದಿಲ್ಲ. ಸೊ ಫ್ರಾಂಚೈಸ್ ಹೇಳ್ಬೇಕಾಗುತ್ತೆ, ಮುಂಬೈ ಇಂಡಿಯನ್ಸ್ ಹೇಳ್ಬೇಕಾಗುತ್ತೆ ಟ್ರೇಡ್ ಮಾಡ್ತಾ ಇದ್ದಾರಾ, ಸ್ವಾಪ್ ಟ್ರೇಡ್ ಮಾಡ್ತಾ ಇದ್ದಾರಾ, ಏನಾಗ್ತಾ ಇದೆ ಕತೆ ಅಂತ. ಸೊ ಇವ್ರು ಇಟ್ಕೊಬೇಕು ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯನ ಇಟ್ಕೋಬಹುದು. ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಬಿಡಿದು ಹಾರ್ದಿಕ್ ಪಾಂಡ್ಯಗೆ ಬಿಟ್ಟಿತ್ತು. ಹಾರ್ದಿಕ್ ಪಾಂಡ್ಯ ರೆಡಿ ಇಲ್ಲ ಅಂತ ಅಂದ್ರೆ, ರಿಟರ್ನ್ ಆಗೋದಕ್ಕೆ ರೆಡಿ ಇಲ್ಲ ಅಂದ್ರೆ ಅವಾಗ ಮಾತ್ರ ಅವ್ರು ಈಚೆ ಕಡೆ ಬರ್ಬೋದು, ಆಪ್ಷನ್ಗೆ ಹೋಗ್ಬೋದು. ಅಥವಾ ಇಲ್ಲಿ ಮುಂಬೈ ಇಂಡಿಯನ್ಸ್ ನಾವು ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಯಾರು ಕೊಡೋದಕ್ಕೂ ರೆಡಿ ಇಲ್ಲ, ನಾವು ಬಿಡೋದಕ್ಕೂ ರೆಡಿ ಇಲ್ಲ, ನಾವು ಪ್ಲೇಯರ್ ಆಡಲ್ಲ ಅಂತ ಅಂದ್ರೆ ಅವಾಗ ಆಪ್ಷನ್ಗೆ ಬರ್ತಾರೆ ಸ್ನೇಹ ಹಾರ್ದಿಕ್ ಪಾಂಡ್ಯ. ಮುಂಬೈ ಇಂಡಿಯನ್ಸ್ ಪರವಾಗಿ ಆಡೋದಿಲ್ಲ, ನಾನು ಟ್ರೇಡು ಮಾಡಲ್ಲ ಅಂತ ಮುಂಬೈ ಇಂಡಿಯನ್ಸ್ ಹೇಳ್ತು ಅಂತಂದ್ರೆ, ಸೊ ಇಬ್ರಿಗೂ ಕ್ಲಾಶ್ ಆಗೋಗ್ಬಿಡ್ತು ಅಂತಂದ್ರೆ ಆಪ್ಷನ್ಗೆ ಒಬ್ಬಿಯಸ್ಲಿ ಬಂದೇ ಬರ್ತಾರೆ ಹಾರ್ದಿಕ್ ಪಾಂಡ್ಯ. ಅದರಲ್ಲಿ ಮುಲಾಜಂತೂ ಇಲ್ಲವೇ ಇಲ್ಲ. ಸೊ ಇಲ್ಲಿ ಒಬ್ಬಿಯಸ್ಲಿ ಎಲ್ಲ ಅನ್ಕೊಳ್ಳೋದು ಏನಂದ್ರೆ ಟ್ರೇಡ್ ಆಗುತ್ತೆ ಅನ್ನೋ ಥರನೇ ಅನ್ಕೊಂಡಿರೋದು. ಸೊ ಹಾರ್ದಿಕ್ ಪಾಂಡ್ಯ ಟ್ರೇಡ್ ರಿಲೇಟೆಡ್ ಕೊಟ್ಟರು, ಕ್ರಿಕ್ಬಸ್ ಕೊಟ್ಟರು ಅಂತ ಕ್ಲಾರಿಟಿ ಏನು ಅಂತ ಅಂದ್ರೆ, ಸೊ ಅದೇ ಮುಂಬೈ ಇಂಡಿಯನ್ಸ್ ಡಿಸೈಡ್ ಮಾಡುತ್ತೆ ಇದ್ರ ರಿಲೇಟೆಡ್. ಇಲ್ಲಿ ಸೀನಲ್ಲಿ ಇರುವಂಥ ಫ್ರಾಂಚೈಸ್ಗಳು ಯಾವ್ದು ಅಂತಂದ್ರೆ KKR ಜೊತೆಗೆ CSK. ಸೊ ಈ 2 ಫ್ರಾಂಚೈಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ ಅನ್ನೋ ತರ ಕ್ರಿಕ್ಬಸ್ ಕೂಡ ರಿಪೋರ್ಟ್ ಮಾಡಿದ್ರೆ. ಸೊ ಇವ್ರು ಜಾಸ್ತಿ ಕಾಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಫುಲ್ ಹೆವಿ ಟಚ್ ಅಲ್ಲಿ ಇದ್ದಾರೆ KKR ಮತ್ತೆ CSK ಅಂತ. ಸೊ ಅದ್ ಬಿಟ್ಟು ನೋಡ್ತವ್ರೆ LSG ಜೊತೆಗೆ RR ಕೂಡ ಟಚ್ ಅಲ್ಲಿದ್ದಾರೆ ಇವ್ರ ಜೊತೆ, ಮುಂಬೈ ಇಂಡಿಯನ್ಸ್ ಜೊತೆಗೆ. ಸೊ ಈ ತರ ಆಗಬಹುದು ಅನ್ನೋ ತರ ಅಪ್ಡೇಟ್ ನ ಕೊಡಿದ್ರೆ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಸೊ ಡೆಲ್ಲಿ ಕ್ಯಾಪಿಟಲ್ಸ್, KKR, ಆಮೇಲೆ RR ಜೊತೆಗೆ CSK, ಆಮೇಲೆ ಗೊತ್ತಲ್ಲಪ್ಪ KKR. ಸೊ ಆಬ್ವಿಯಸ್ಲಿ 5 ಫ್ರಾಂಚೈಸಿಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಹಾರ್ದಿಕ್ ಪಾಂಡ್ಯ ಬೇಕು ಅನ್ನೋ ಥರ. ಇರೋದು 10 ಫ್ರಾಂಚೈಸಿ, ಅದ್ರಲ್ಲಿ ಮುಂಬೈ ಇಂಡಿಯನ್ಸ್ ನೆಗೆಟ್ ಮಾಡ್ತಂದ್ರೆ ಇನ್ನು 4 ಫ್ರಾಂಚೈಸ್ ಮಾತ್ರ ಟಾರ್ಗೆಟ್ ಮಾಡ್ತಾ ಇಲ್ಲ. ಗೊತ್ತಿರೋದ್ರೆ ಪಂಜಾಬ್ ಕಿಂಗ್ಸ್ಗೆ ಮತ್ತೆ RCB ಆಗಿರಲಿ. ಸೊ ಹಾರ್ದಿಕ್ ಪಾಂಡ್ಯ ಅವಶ್ಯಕತೆ ಅಷ್ಟೇನಾಗಿ ಇಲ್ಲ. ಸೊ ಅರ್ಥ ಆಗುತ್ತೆ ನಮಗೆ ಹಾರ್ದಿಕ್ ಪಾಂಡ್ಯ ಏನು ಬೇಕಾಗಿಲ್ಲ ನಮಗೆ ಅಂತ. ಸೊ ನೋಡಿ 5 ಫ್ರಾಂಚೈಸ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಆಬ್ವಿಯಸ್ ಎಕ್ಸ್ಪೆಕ್ಟೇಷನ್ ಇತ್ತು ಇಷ್ಟು ಫ್ರಾಂಚೈಸ್ಗಳು ಟಾರ್ಗೆಟ್ ಮಾಡ್ಬೋದು. ಕ್ರಿಕ್ಬಸ್ ರಿಪೋರ್ಟ್ ಮಾಡಿದ 5 ಫ್ರಾಂಚೈಸ್ಗಳು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ. ಅಂಡ್ ಮುಂಬೈ ಇಂಡಿಯನ್ಸ್ ಬೇಕಾಗಿರಲಿ ಅಕ್ಷರ್ ಪಟೇಲ್ ಸ್ವಾಪ್ ಟ್ರೇಡ್ ಆಗಬಹುದು ಅನ್ನೋ ತರನು ಕೂಡ ಇದೆ. ಮುಂಬೈ ಇಂಡಿಯನ್ಸ್ಗೆ ಅಕ್ಷರ್ ಪಟೇಲ್ ಅವರು ಬಂತು ಅಂತಂದ್ರೆ ಒಬ್ಬ ಕ್ವಾಲಿಟಿ ಆಲ್ರೌಂಡರ್ ಬಂದಂಗೆ ಇರುತ್ತೆ, ಇವ್ರನ್ನ ಬಿಡೋದಕ್ಕೂ ಕೂಡ ರೆಡಿ ಆಗಿರ್ತಾರೆ ಅನ್ನೋ ತರ ರಿಪೋರ್ಟ್ ಮಾಡಿದ್ರೆ. ಅಂದ್ರೆ ಈ ತರ ಫ್ಲೋ ಹೋಗ್ಬೋದು ಅಂತ. ಫಸ್ಟ್ ಇವ್ರನ್ನ ತಗೊಂಡ್ಬಿಡ್ತಾರೆ ಅಂತಲ್ಲ, ಫಸ್ಟ್ ಡೆಲ್ಲಿ ಕ್ಯಾಪಿಟಲ್ಸ್ ಹೌಸ್ಗೆ ಸ್ವಾಪ್ ಮಾಡ್ಕೊಂಡ್ಬಿಡ್ತಾರೆ ಅಂತಲ್ಲ. ಸೊ ಈ ತರ ಮಾಡ್ಬೋದು. ಮುಂಬೈ ಇಂಡಿಯನ್ಸ್ ಕೂಡ ಇದನ್ನ ನೋಡ್ತಾ ಇರ್ತಾರೆ, ಅಕ್ಷರ್ ಪಟೇಲ್ ಕಳ್ಸೋ ತರ ಆಗಿದ್ರೆ. ಸೊ ಇನ್ ಕೇಸ್ ಏನಾದ್ರು ಒಂದ್ ಸ್ವಲ್ಪ ಮನಿಗಿನಿ ಮ್ಯಾಟ್ರಿಗೆ ಬಂತು ಅಂದ್ರೆ ಇಬ್ರು ಈಕ್ವಲ್ ಆಗಿ ಏನಿದ್ದಾರೆ. ಸೊ ಏನಾದ್ರು ಇವ್ರು ಆಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೆ ಅವರು ಅಲ್ಲಿ ಆಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೆ ಖಂಡಿತ ಸ್ವಾಪ್ ಆಗ್ಬೋದು ಅನ್ನೋ ತರ ಇವರು ರಿಪೋರ್ಟ್ ಮಾಡಿದ್ದಾರೆ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ ವಿಚಾರಕ್ಕೆ ಬಂತು ಅಂದ್ರೆ, ಇದು KKR ವಿಚಾರಕ್ಕೆ ಬಂತು ಅಂದ್ರೆ, KKR ಅವರು ಯಾವುದೇ ಮಾರ್ಕಿ ಪ್ಲೇಯರ್ಸ್ಗಳನ್ನ ಕೊಡೋದಕ್ಕೆ ರೆಡಿ ಆಗಿಲ್ವಂತೆ. ಅಂದ್ರೆ ರಿಂಕು ಸಿಂಗ್ ಆಗಿರಲಿ, ಇನ್ನ ಸ್ವಲ್ಪ ಮೇನ್ ಸುನಿಲ್ ನರೇನ್ ಆಗಿರಲಿ. ಸೊ ಈ ಥರ ಪ್ಲೇಯರ್ಸ್ಗಳು ಇರ್ತಾರಲ್ಲ, ಎಸ್ಪೆಷಲಿ ಸ್ಪಿನ್ನರ್ಗಳು ಬೇಕು ಮುಂಬೈ ಇಂಡಿಯನ್ಸ್, ಸಖತ್ತಾಗಿರುವಂಥ ಸ್ಪಿನ್ನರು ಬೇಕು. ಸೊ ಸುನಿಲ್ ನರೇನ್ ಬೇಕಾದ್ರೂ ಕೇಳ್ಬೋದು, ಅಥವಾ ಬೇರೆ ಯಾರು ಕೇಳ್ಬೋದು, ಅಲ್ಲಿ ರಿಂಕು ಸಿಂಗ್ನ ಕೇಳ್ಬೋದು. ಮಾರ್ಕಿ ಪ್ಲೇಯರ್ಸ್ ಸಖತ್ತಾಗಿರುವಂಥ ಪ್ಲೇಯರ್ಸ್ಗಳ ಮೇನ್ ಪ್ಲೇಯರ್ಸ್ಗಳನ್ನ ಕೇಳ್ಬೋದು. ಸೊ ಅಲ್ಲಿ ಅವರು ಕೊಡೋದಕ್ಕೆ ರೆಡಿ ಇಲ್ವಂತೆ. ಸೊ ಅಲ್ಲಿ ಬರ್ತಾರೋ ಅಪ್ಡೇಟ್ ಏನು ಅಂತಂದ್ರೆ, ಅಲ್ಲಿ KKR ಅವರು ಬಿಡೋದಕ್ಕೆ ರೆಡಿ ಇದಾರಂತೆ ಕ್ಯಾಮ್ರಾನ್ ಗ್ರೀನ್. ಬಟ್ ಕ್ಯಾಮ್ರಾನ್ ಗ್ರೀನ್ ಅವರ ಅವೈಲಬಿಲಿಟಿ ನೆಕ್ಸ್ಟ್ ಸೀಸನ್ಗೆ 2027 ಸೈಕಲ್ಗೆ ಇದು ಸಿಕ್ಕಾಪಟ್ಟೆ ಕ್ವೆಶನಬಲ್ ಆಗಿದ್ದಾರೆ. ಅವ್ರು ಆಡ್ತಾರೋ ಆಡೋದಿಲ್ವೋ ಅನ್ನೋ ರಿಲೇಟೆಡ್ ಕ್ಲಾರಿಟಿನೇ ಇಲ್ಲ. ಸೊ ಇಲ್ಲಿ ಟ್ರೇಡ್ ಆಗೋದಿಲ್ಲ. ಇನ್ ಕೇಸ್ ಅವ್ರು ಆಡೋದಿಲ್ಲ ಅಂತಂದ್ರೆ ಟ್ರೇಡ್ ಆಗೋದಿಲ್ಲ, ಚಾನ್ಸಸ್ ಇಲ್ಲ.
ಸೊ ಹಾರ್ದಿಕ್ ಪಾಂಡ್ಯ ಕ್ಯಾಮ್ರಾನ್ ಗ್ರೀನ್ ಅಂತ ಅಂದ್ರೆ ಇದೊಂದು ಸ್ವಲ್ಪ ವ್ಯಾಲಿಡ್ ಅಂತಾನೆ ಅನ್ಸುತ್ತೆ, ಯಾಕಂದ್ರೆ ಕ್ಯಾಮ್ರಾನ್ ಗ್ರೀನ್ ಒಳ್ಳೆ ಪ್ಲೇಯರ್ನೇ, ಒಳ್ಳೆ ಕ್ವಾಲಿಟಿ ಆಲ್ರೌಂಡರ್ನೇ. ಸೊ ಸೆನ್ಸ್ ಮಾಡುತ್ತೆ ಸ್ವಲ್ಪ. ಅಂಡ್ ಇನ್ನೂ ಒಂದು ಅಪ್ಡೇಟ್ ಏನು ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ರಿಲೇಟೆಡ್. ರಾಜಸ್ಥಾನ್ ರಾಯಲ್ಸ್ ಅವ್ರನ್ನ ಅಂದ್ರೆ ಇದು ಮುಂಚೆನೇ ಅಪ್ಡೇಟ್ ಇತ್ತು, ರಾಜಸ್ಥಾನ್ ರಾಯಲ್ಸ್ ಟ್ರೇಡ್ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದೆ. ಯಶಸ್ವಿ ಜೈಸ್ವಾಲಿನ ಅವಶ್ಯಕತೆ ಅಷ್ಟೊಂದೇನ ಕಾಣಿಸ್ತಾ ಇಲ್ಲ. ಸೊ ಇವ್ರನ್ನ ಟ್ರೇಡ್ ಮಾಡಿದ್ರು ಮಾಡ್ಬೋದು, ಹಾರ್ದಿಕ್ ಪಾಂಡ್ಯ ಜೊತೆಗಲ್ಲ ಮುಂಚೆನೇ ಇತ್ತು ಅಪ್ಡೇಟ್, ಬೇರೆಯವ್ರ ಜೊತೆ ಟ್ರೈ ಮಾಡ್ಬೋದು, ಸ್ವಾಪ್ ಮಾಡ್ಕೋಬಹುದು ಯಾರು ಅಂತ ಇತ್ತು ಸೀನು. ಯಾಕಂದ್ರೆ ಸ್ವಲ್ಪ ಡಿಮ್ ಆಗಿ ಹೋಗ್ಬಿಡಿದ್ರೆ ಯಶಸ್ವಿ ಜೈಸ್ವಾಲ್, ವೈಭವ್ ಸೂರ್ಯವಂಶಿ ಹಾವಳಿ ಮುಂದೆ. ಸೊ ಈಗ ಬರ್ತಿರೋ ಅಪ್ಡೇಟ್ ಏನು ಅಂದರೆ ಹಾರ್ದಿಕ್ ಪಾಂಡ್ಯ ಅವ್ರ ಜೊತೆಗೆ ಟ್ರೇಡ್ ಮಾಡ್ಕೊಬಹುದು, ಸ್ವಾಪ್ ಟ್ರೇಡ್ ಮಾಡ್ಕೊಬಹುದು ರಾಜಸ್ಥಾನ್ ರಾಯಲ್ಸ್ ಹತ್ರ. ಸೊ ಒಂದ್ ವೇಳೆ ರಾಜಸ್ಥಾನ್ ರಾಯಲ್ಸ್ ಇವ್ರು ಎಂಟ್ರಿ ಕೊಡ್ತಾರೆ ಹಾರ್ದಿಕ್ ಪಾಂಡ್ಯ ಅಂತಂದ್ರೆ, ಜಡೇಜಾ ಬೇರೆ ಹಾರ್ದಿಕ್ ಪಾಂಡ್ಯ ಸೇರ್ಕೊಂಡ್ಬಿಡ್ತು ಅಂದ್ರೆ ಒಂಥರ ಸಖತ್ ಒಂಥರ ಆಲ್ರೆಡಿ ಡಿಪಾರ್ಟ್ಮೆಂಟ್ ಆಗೋಗ್ಬಿಡುತ್ತೆ ಅವ್ರದ್ದು. ಸೊ ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದ್ರೆ ಕ್ರಿಕ್ಬಸ್ ರಿಪೋರ್ಟ್ ಮಾಡಿರೋದು ಅದು LSG ಅಂತ. LSG ಕೊಡೋದಕ್ಕೆ ರೆಡಿ ಇದ್ದಾರೆ. ನಿಕೋಲಸ್ ಪೂರನ್ನ ಮೈನ್ ಪ್ಲೇಯರ್ನ ಇಷ್ಟೊತ್ತು ರಿಟೈನ್ ಮಾಡ್ಕೊಂಡ್ ಬಂದಂತ ಪ್ಲೇಯರ್ನ ಬಿಡೋದಕ್ಕೆ ರೆಡಿ ಆಗಿದ್ದಾರೆ ಹಾರ್ದಿಕ್ ಪಾಂಡ್ಯಾಗೋಸ್ಕರ ಅಂತ. ಹಾರ್ದಿಕ್ ಪಾಂಡ್ಯಾಗೋಸ್ಕರ ಬಿಡ್ತಾರೆ ಅಂತ ನಾನು ವ್ಯಾಲಿಡ್ ಅಂತಾನೆ ಹೇಳ್ತೇನೆ ನಿಕೋಲಸ್ ಪೂರನ್ನ. ಸೊ ಆಬ್ವಿಯಸ್ಲಿ ಮುಂಬೈ ಇಂಡಿಯನ್ಸ್ ಅಂತ ಮಾಡೋದ ಕ್ರೇಸ್ ತೋರಿಸೋದಿಲ್ಲ LSGಗೆ ಅಂತ ಅನ್ನಿಸ್ತಾ ಇದೆ. ಕಂಪೇರ್ ಮಾಡ್ತಾರೆ ಬೇರೆ ಫ್ರಾಂಚೈಸಿಗಳಿಗೆ ಕಂಪೇರ್ ಮಾಡ್ತಾರೆ. ಅಂಡ್ CSK ಏನು ಅಂತಂದ್ರೆ ಸಿಕ್ಕಾಪಟ್ಟೆ ಒಂಥರ ಕಡಾಖಂಡಿತವಾಗಿದ್ದಾರಂತೆ. CSK ಅವರು ಸಿಕ್ಕಾಪಟ್ಟೆ ರೊಚ್ಚಿಗೆ ಇದ್ದಾರಂತೆ. ಹಾರ್ದಿಕ್ ಪಾಂಡ್ಯ ನಮಗೆ ಬೇಕೇ ಬೇಕು ಅನ್ನೋ ಥರ, ಹಾರ್ದಿಕ್ ಪಾಂಡ್ಯ ಬೇಕೇ ಬೇಕು, ನಾವು ಏನು ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೀವಿ ಹಾರ್ದಿಕ್ ಪಾಂಡ್ಯಾಗೋಸ್ಕರ ಅನ್ನೋ ಥರ CSK ಅವರು ಪಟ್ಟಿಡ್ದು ಕೂತ್ಕೊಂಡಿದ್ದಾರಂತೆ. ಸೊ ನಾವು ಅನಲೈಸ್ ಮಾಡಿರುವಂಥ ಪ್ರಕಾರ CSKಗೆ ಹೋಗ್ಬೋದು, ಇಲ್ಲಾಂದ್ರೆ KKRಗೆ ಹೋಗ್ಬೋದು ಅಂತ ನಾವು ಅನಲೈಸ್ ಮಾಡಿದೀವಿ. ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ಗೂ ಕೂಡ ಕಡೆ ಪಕ್ಷ ಚಾನ್ಸ್ ಆರ್ ದೇರ್, ಯಾಕಂದ್ರೆ ಅಕ್ಷರ್ ಪಟೇಲ್ ಇರೋದ್ರಿಂದ ಚಾನ್ಸಸ್ ಆರ್ ದೇರ್ ಅಂತ ಹೇಳ್ಬೋದು. RRಗೆ LSGಗೆ ಹೋಗುವಂಥ ಪಾಸಿಬಿಲಿಟಿ ನನಗೇನೋ ಕಾಣಿಸ್ತಾ ಇಲ್ಲ. ಅಂಡ್ ಈ ಮೂರು ಫ್ರಾಂಚೈಸ್ಗಳು ಸ್ವಲ್ಪ ಫ್ರಂಟ್ ಲೀಡಿಂಗ್ ಅಲ್ಲಿ ಇದ್ದಾರೆ, ಅದರಲ್ಲಿ CSK ಸ್ವಲ್ಪ ಜಾಸ್ತಿನೇ ಮುಂದೆ ಇದ್ದಾರೆ. ಅಂಡ್ KKR ಅವರು ಅವರ ಮಾರ್ಕೆಟ್ ಪ್ರೈಸ್ಗಳನ್ನ ಕೊಡೋದಕ್ಕೆ ರೆಡಿ ಇಲ್ಲ, ಆದ್ರಿಂದ ಅವರು ಕೂಡ ಒಂಥರ ಬ್ಯಾಕ್ ಫುಟ್ ಅಲ್ಲಿ ಯೋಚನೆ ಮಾಡ್ಬೋದು. ಮುಂಬೈ ಇಂಡಿಯನ್ಸ್ ಅವರು CSK ಜೊತೆಗೇನೆ ಒಂದು ರೇಂಜಿಗೆ ಡೀಲ್ನ ಕುದುರಿಸ್ಬೋದು ಅನ್ನೋ ಥರ ಕ್ರಿಕ್ಬಸ್ ಅವರು ಒಂದು ರೇಂಜಿಗೆ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಇದು ಪಕ್ಕ ಕ್ಲಾರಿಟಿ ಏನಿಲ್ಲ. ಸೊ ಇವ್ರು ಕೊಟ್ಟಿರೋಂಥ ಕ್ಲಾರಿಟಿ ಪ್ರಕಾರ CSK ಸ್ವಲ್ಪ ಮುಂಚೂಣಿಯಲ್ಲಿದ್ದಾರಂತೆ ಎಲ್ಲರಿಗೂ ಕಂಪೇರ್ ಮಾಡ್ತು ಅಂತಂದಾಗ. ಸೊ ಮೇಲೆ ಕೆಳಗೆ ಆಗ್ತಾ ಇರುತ್ತೆ, ಒಂದ್ಸಲ ಬರುತ್ತೆ ಅಪ್ಡೇಟು KKR ಅವ್ರ ಮುಂದೆ ಇದ್ದಾರೆ ಅಂತ, ಒಂದ್ಸಲ ಬರುತ್ತೆ CSK ಅವ್ರ ಮುಂದೆ ಇದ್ದಾರೆ ಅಂತ. ಬಟ್ ಅಕಾರ್ಡಿಂಗ್ ಟು ಕ್ರಿಕ್ಬಸ್ ರಿಪೋರ್ಟ್ಸ್ ನಾನು ಹೇಳ್ತಾ ಇರೋದು. ಸೊ ಆದ್ರೆ ಟ್ರೇಡು KKRಗೆ ಆಗಿರುತ್ತೆ, ಇಲ್ಲ ಅಂತಂದ್ರೆ CSK ಆಗಿರುತ್ತೆ. ಅದು ಖಂಡಿತ ಸ್ವಾಪ್ ಟ್ರೇಡೇ ಆಗಿರುತ್ತೆ ಬಂದಿರುವಂಥ ಕ್ಲಾರಿಟಿ ಪ್ರಕಾರ ನೋಡ್ತು ಅಂತಂದ್ರೆ. ಸೊ ಇದಿಷ್ಟು ಕ್ಲಾರಿಟಿ ಬಂದಿರೋದು ಹಾರ್ದಿಕ್ ಪಾಂಡ್ಯ ರಿಲೇಟೆಡ್. ಅಂಡ್ ಮುಂಬೈ ಇಂಡಿಯನ್ಸ್ ಹಾರ್ದಿಕ್ ಪಾಂಡ್ಯ ನಾವು ಬಿಟ್ಕೊಂಡು ಕೊಡೋದಿಲ್ಲ ಅಂತ ಅಂತು ಅಂತಂದ್ರೆ, ಹಾರ್ದಿಕ್ ಪಾಂಡ್ಯನ ಕೂಡ ರಿಟರ್ನ್ ಆಗೋದಕ್ಕೆ ರೆಡಿ ಇದ್ದಾರೆ ಅಂತಂದ್ರೆ ಖಂಡಿತ ಯಾವುದೇ ಟ್ರೇಡು ಕೂಡ ಆಗ್ತಾ ಇಲ್ಲ ಅಂತ ರಿಪೋರ್ಟ್ ಮಾಡಿದ್ದಾರೆ. ಸೊ ವೆಯ್ಟ್ ಮಾಡಿ ಅಂತಲೂ ಕೂಡ ಕ್ರಿಕ್ಬಸ್ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಅಂತ. ಅಂಡ್ CSK ರಿಲೇಟೆಡ್ ಇನ್ನೊಂದು ಕ್ಲಾರಿಟಿ ಏನು ಅಂದರೆ ಓವರ್ಸೀಸ್ ಕೋಚು ಆಗ್ತಾರೆ. MS ಧೋನಿ ಅವರು ಯಾರೋ ಓವರ್ಸೀಸ್ ಕೋಚ್ನ ಹುಡುಕ್ತಾ ಇದ್ದಾರಂತೆ. ಸೊ ಅವರೇ ಆಗ್ತಾರೆ. ಅವ್ರಾದ ನಂತರ ಓವರ್ಸೀಸ್ ಕೋಚು ಅವ್ರು ಡಿಸೈಡ್ ಮಾಡ್ತಾರೆ ಹಾರ್ದಿಕ್ ಪಾಂಡ್ಯ ಇರಬೇಕಾ ಇರಬಾರ್ದು ಅನ್ನೋ ವಿಚಾರ ಅಂತ CSK ಅವರಿಂದ ಅಪ್ಡೇಟ್ ಬಂದಿದೆ ಅಂತ, ಅಂದರೆ ಅವ್ರಿಗೆ ಇಂಟರ್ನಲ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಪ್ಡೇಟ್ನ ಕೊಟ್ಟಿದ್ರು. ಒಟ್ನಲ್ಲಿ CSK ರೆಡಿ ಇದ್ದಾರೆ. ಅದೇ ಕೋಚ್ ಬಂದಾದ್ಮೇಲೆ ಅವ್ರ ಜೊತೆಗೆ ಮಾತುಕತೆ ನಡೆಸ್ಬಿಟ್ಟು ಇದನ್ನ ಫೈನಲ್ ಮಾಡಿಸ್ಕೊಳೋಣ, ಡೀಲ್ನ ಕುದುರಿಸ್ಕೊಳೋಣ ಅನ್ನೋ ಥರ ಮಾತುಕತೆ ನಡೀತಿದೆ CSK ಪಾಳ್ಯದಲ್ಲಿ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ನೋಡೋಣ ಏನಾಗುತ್ತೆ ಪಾಂಡ್ಯ ವಿಚಾರ ಅಂತ. ಇದಿಷ್ಟು ಸಿಗ್ತಿರುವಂಥ ಕ್ಲಾರಿಟಿ ಹಾರ್ದಿಕ್ ಪಾಂಡ್ಯ ವಿಚಾರದಲ್ಲಿ ಏನೇನು ಆಗ್ತಿದೆ ಈ IPL ಜಗತ್ತಲ್ಲಿ ಅಂತ.